ನಮಸ್ಕಾರ ರೀ ಎಲ್ಲರೂ ದೇವ್ರ ದಯದಿಂದ ಆರಾಮದಿರಿ ಅಂತ ತಿಳ್ಕೊಂಡೇನಿ. ತಮಗೆಲ್ಲರಿಗೂ ಜೈಸ್ ರುಚಿಗೆ ಸ್ವಾಗತ ಹೇಳ್ತೀನಿ. ಇವತ್ತು ನಾನು ಮತ್ತೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರ್ಸಕತ್ತೀನಿ. ನಾನು ಚುರ್ಮರಿಯಿಂದ ಒಂದು ನಾಷ್ಟ ಮಾಡೋದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ, ಅಂದ್ರೆ ನಿಮ್ಗೆ ಈ ರೆಸಿಪಿ ಪೂರ್ತಿ ಅರ್ಥ ಆಗ್ತೈತಿ. ನಾ ಇಲ್ಲಿ ಒಂದು ದೊಡ್ಡ ಬೌಲ್ ತೊಗೊಂಡೇನಿ ರೀ. ಅದಕ್ಕೆ ಸಾಕಷ್ಟು ನೀರು ಹಾಕ್ಕೊಂಡೀನಿ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಚುಮ್ಮರಿನ ನೀರಿಗೆ ಹಾಕೋರಿ. ನೆನೆಸಿಡಕ್ಕೆ ಹೋಗ್ಬೇಡ್ರಿ. ಅದನ್ನು ಹಿಂಗೆ ಕೈಲೆ ಮೇಲೆ ಕೆಳಗೆ ಸರಿ ತನಕ ತೊಳ್ಕೊಂಡು ನೀರು ಹಿಂಡಿ ತಕ್ಕೊಂಬಿಡ್ರಿ. ಭಾಳ ಜೋರಾಗಿನೂ ಹಿಂಡ್ಕೋಬೇಡ್ರಿ. ಸೂಕ್ಷ್ಮ ರೀತಿಯೊಳಗೆ ನೀರನ್ನು ಹಿಂಡ್ಕೊಂಡು ತೆಗೆದೆಲ್ಲ ಹಿಂಗೆ ರೆಡಿ ಮಾಡ್ಕೊಂಬಿಡ್ರಿ. ಈಗ ನಾ ಎಲ್ಲ ರೆಡಿ ಮಾಡ್ಕೊಂಡೀನಿ. ಇದಕ್ಕೆ ಒಗ್ಗರಣೆ ಕೊಡೋಣ ಅಂತಾರ್ರಿ. ನಾನಿಲ್ಲೇ ಒಂದು ಪಾತ್ರೆ ಇಟ್ಕೊಂಡೀನಿ. ಅದಕ್ಕೆ ಒಂದು 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು ಸಣ್ಣ ಚಮಚದಷ್ಟು ಸಾಸಿವೆ ಹಾಕ್ಕೋತೀನಿ ರೀ. ಒಂದು ಸಣ್ಣ ಚಮಚದಷ್ಟು ಜೀರಿಗೆ ಹಾಕ್ಕೋತೀನಿ. ಇವೆಲ್ಲ ಚಟಾಪಟ ಆದ್ಕೊಳ್ಳಿ. 1 ಕಪ್ನಷ್ಟು ಶೇಂಗಾ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಒಳಗೆ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು 2 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೋತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲನೂ ತಿರುಗಿಸ್ಕೊತೀನಿ ರೀ. ಇಲ್ಲಿ ನಾನು ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತೀನಿ ರೀ. ಹಾಕ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ. ಸ್ವಲ್ಪ ಅದು ಮೆತ್ತಗಾಗಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣಂತ್ರಿ. ಮತ್ತು ನೋಡಿರಿ, ಈಗ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳಕತ್ತೀನಿ. ಹಾಕಿ ಮತ್ತೊಂದು ಸರಿ ಎಲ್ಲ ತಿರುಗಿಸ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೋತೀನಿ. ಹಾಕ್ಕೊಂಡು ಎಣ್ಣೆ ಒಳಗೆ ಸರಿ ತನಕ ಟೊಮೆಟೊದ ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಳ್ಳೋಣಂತ್ರಿ. ಮತ್ತು ನಾನಿಲ್ಲಿ ಇದಕ್ಕೆ ಒಂದು ಸಣ್ಣ ಚಮಚದಷ್ಟು ಸಕ್ಕರೆ ಹಾಕ್ಕೋತೀನಿ. ನೀವು ಬೇಕಂದ್ರೆ ಹಾಕ್ಕೊರಿ, ಬೇಡ ಅಂತಂದ್ರೆ ಸ್ಕಿಪ್ ಮಾಡಿರಿ. ಸರಿ ತನಕ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಈಗ ನಾವೇನು ಚುಮ್ಮರಿಯನ್ನು ನೆನೆಸಿಟ್ಕೊಂಡಿರ್ತೇವಲ್ರಿ ಅದನ್ನು ಹಾಕ್ಕೊಳ್ಳೋಣಂತ್ರಿ. ಹಾಕ್ಕೊಂಡು ಎಲ್ಲನೂ ಸರಿ ತನಕ ಕಲಿಸ್ಕೊಳ್ಳೋಣಂತ್ರಿ. ಇಲ್ಲೇ ಒಗ್ಗರಣೆ ಚುಮ್ಮರಿಗೆ ಚಲೋ ತನಕ ಕೂಡ್ಕೋಬೇಕು. ಅಲ್ಲಿ ತನಕ ಸಣ್ಣ ಉರಿ ಒಳಗೆ ಸರಿ ತನಕ ತಿರುಗಿಸ್ರಿ. ನಾನಿಲ್ಲೇ ಅರ್ಧ ಕಪ್ನಷ್ಟು ಪುಟಾಣಿನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತೇನೆ ರೀ. ಮತ್ತು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೋತೇನೆ ರೀ. ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಮತ್ತು ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಹಿಂಡ್ಕೋತೇನೆ. ನಾನಿಲ್ಲೇ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತೇನೆ ರೀ. ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲನೂ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸನ್ನು ಆರಿಸ್ಕೊಂಬಿಡೋಣಂತ್ರಿ. ನೋಡಿರಿ, ಈಗ ಒಗ್ಗರಣೆ ಚುಮ್ಮರಿ ತಯಾರಾಗೈತಿ. ನೀವು ಇದನ್ನು ಬೆಳಿಗ್ಗೆ ನಾಷ್ಟಕ್ಕಾದರೂ ಮಾಡಿರಿ, ಇಲ್ಲ ಸಂಜೆಗೆ ಚಾ ಜೊತೆಗಾದರೂ ಮಾಡ್ಕೊಳ್ತೀನಿ ರೀ. ಭಾಳ ರುಚಿಯಾಗಿರ್ತೈತಿ. ನೀವು ಈ ರೆಸಿಪಿ ಟ್ರೈ ಮಾಡಿರಿ. ಹೆಂಗಾಗೈತಿ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ನಿಮಗೆ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇಷ್ಟೋ ತನಕ ನೀವು ವಿಡಿಯೋ ನೋಡಿರಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ ರೀ.